ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-25ನೇ ಸಾಲಿನ ಸ್ಕಾಲರ್ಶಿಪ್ ಕುರಿತು ಲಾಸ್ಟ್ ಡೇಟ್ಸ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀನಿ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, SSP ಸ್ಕಾಲರ್ಶಿಪ್ 2024-25ನೇ ಸಾಲಿನಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಈಗಾಗಲೇ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ ಅಲ್ವಾ? ಇಲ್ಲಿ ನೀವು ನೋಡಿದ್ರೆ ಇನ್ನೂ ಕೂಡ ಲಾಸ್ಟ್ ಡೇಟ್ ಇದೆ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ನಮಗೆ ಯಾವ ಅಮೌಂಟ್ ಬರುತ್ತೆ, ಯಾವ ಸ್ಕಾಲರ್ಶಿಪ್ಗೆ ನಾವು ಎಲಿಜಿಬಲ್ ಇದ್ದೀವಿ, ಯಾವ ಸ್ಕಾಲರ್ಶಿಪ್ಗೆ ನಾವೀಗ ಅಪ್ಲೈ ಮಾಡಬಹುದು, ಲಾಸ್ಟ್ ಡೇಟ್ಸ್ ಯಾವಾಗ ಏನು ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ ಕೇಳ್ತಿದ್ದಾರೆ. ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಕೂಡ ಮರಿದೇನೆ ಒಂದೇ ಒಂದು ಲೈಕನ್ನು ಕೊಡಿ. ಆಯ್ತಾ ಲೈಕು? ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಮೊಬೈಲ್ ಬ್ರೌಸರಲ್ಲಿ SSP ಸ್ಕಾಲರ್ಶಿಪ್ ಅಂತ ಹೇಳಿಬಿಟ್ಟು ನೀವು ಸರ್ಚ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ನೀವು ಅಫಿಷಿಯಲ್ ವೆಬ್ಸೈಟನ್ನು ಸ್ಕ್ರಾಲ್ ಮಾಡ್ತಾ ಹೋಗಿದ್ದೀರಾ ಅಂತ ಅಂದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟದು ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025. ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿಗೆ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಫೀ ಏನಿದೆ ಅಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಮೌಂಟ್ ಅಂತ ಏನು ಬರುತ್ತೆ ನೋಡಿ, ಇದಕ್ಕೆ ಮಾತ್ರ ನೀವು ಎಲಿಜಿಬಲ್ ಇದ್ದೀರಾ. ಈಗ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡುವಂತಹ ಸ್ಟೂಡೆಂಟ್ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ಪನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲಿ ನಾನು ಏನೆಲ್ಲ ಒಂದು ಕೋರ್ಸಸ್ಸನ್ನು ಮೆನ್ಷನ್ ಮಾಡಿದೆ. ಈ ಒಂದು ಸ್ಟೂಡೆಂಟ್ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬಹುದು. ಬಟ್ ನಿಮಗೆ ಕೇವಲ ಒಂದು ಫೀ ಕನ್ಸೆಷನ್ಸ್ ಸ್ಕಾಲರ್ಶಿಪ್ ಅಮೌಂಟ್ ಏನು ಬರುತ್ತೆ ಅದು ಮಾತ್ರ ಬರುತ್ತೆ. ನೀವು ಕೇಳ್ಬೋದು, ನಮಗೇನು ಈಗ ಅದು ಮಾತ್ರ ಬರುತ್ತೆ ಅಂತ ಹೇಳ್ತಿದ್ದೀರಾ ಅಲ್ವಾ? ಈಗ 2 months ಬ್ಯಾಕ್ 3 months ಬ್ಯಾಕ್ ಅಪ್ಲೈ ಮಾಡಿರುವಂಥ ಸ್ಟೂಡೆಂಟ್ಗೆ ಯಾವ ಸ್ಕಾಲರ್ಶಿಪ್ ಬರ್ತಿತ್ತು ಅಂತ ಹೇಳ್ಬಿಟ್ಟು ಅದರ ಬಗ್ಗೆನೂ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ನೋಡಿ, 2 months 3 months ಬ್ಯಾಕ್ ಇರುವಂತಹ ಸ್ಟೂಡೆಂಟ್ ಏನಾದರೂ ಅಪ್ಲೈ ಮಾಡಿದ್ರೆ ಅವರಿಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಅವರು ಇನ್ ಕೇಸ್ ಏನಾದರೂ PMSSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ PMSSP ಸ್ಕಾಲರ್ಶಿಪ್ ಬರುತ್ತೆ. ಆ್ಯಂಡ್ ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಎಲಿಜಿಬಲ್ ಇತ್ತು ಅಂತ ಅಂದರೆ ಅವರಿಗೆ ಆ 3 ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಈಗ ಅಪ್ಲೈ ಮಾಡುವಂತಹ ಸ್ಟೂಡೆಂಟ್ಗೆ ಕೇವಲ ನಿಮಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಮಾತ್ರ ಬರುತ್ತೆ. ಈಗ ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ, ಸುಮಾರು ಸ್ಟೂಡೆಂಟ್ ನೀವು ಅನ್ಕೊತಿದ್ದೀರಾ ಕಟ್ಟಿರೋ ಫೀಸಲ್ಲಿ ಅಮೌಂಟ್ ವಾಪಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಫೀ ಕನ್ಸೆಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫೀ ರೀಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಿದೆ ಆ ಒಂದು ಅಮೌಂಟ್ ಆದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಅದು ಕೂಡ ಈಗ ಅಪ್ಲೈ ಮಾಡುವಂಥ ಸ್ಟೂಡೆಂಟ್ಗೆ ಮಾತ್ರ. ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಲಾಸ್ಟ್ ಡೇಟಲ್ಲಿ ಇದೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಕೇವಲ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ನಿಮಗೆ ಯಾವುದೇ ಥರ ಒಂದು PMSSP ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ದರೂ ಕೂಡ ನಿಮಗೆ ಆ ಒಂದು ಅಮೌಂಟ್ ಬರಲ್ಲ. ಯಾಕೆಂದರೆ ನೀವು ಲೇಟಾಗಿ ಅಪ್ಲೈ ಮಾಡಿದ್ದಕ್ಕೆ ನಿಮಗೆ ಫೀ ಕನ್ಸೆಷನ್ ಅಮೌಂಟ್ ಮಾತ್ರ ಬರುತ್ತೆ. ಆಗಿರ್ಬೋದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ಒಂದು SSP ಅಲ್ಲಿ ಏನಪ್ಪ ಇನ್ಕ್ಲೂಡ್ ಆಗಿರುವಂತಹ ಯಾವ ಸ್ಕಾಲರ್ಶಿಪ್ಪು ಬರಲ್ಲ, ಕೇವಲ ಇದು ಮಾತ್ರ ಬರುತ್ತೆ. ಆ್ಯಂಡ್ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025. ಅಂದರೆ ಪ್ರೊಫೆಷನಲ್ ಕೋರ್ಸಸ್ ಆ್ಯಂಡ್ ಹಾಗೇನು PG ಕೋರ್ಸಸ್ ಇರುವಂತಹ ಸ್ಟೂಡೆಂಟ್ ನೀವು ಅಪ್ಲೈ ಮಾಡಿದ್ದಕ್ಕೆ ನಿಮಗೂ ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೂ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು, ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಇದೆ. ಇಲ್ಲಿ ನಿಮಗೂ ಅಷ್ಟೇ ಒಂದು ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಮಾತ್ರ ಬರುತ್ತೆ. ನಿಮಗೆ ಯಾವುದೇ ತರಹ ಫುಡ್ ಆ್ಯಂಡ್ ಅಕಾಮಿಡೇಷನ್ ಆಗಲಿ PMSSP ಸ್ಕಾಲರ್ಶಿಪ್ ಆಗಲಿ ಯಾವುದಕ್ಕೂ ನೀವು ಎಲಿಜಿಬಲ್ ಆದರೆ ಇರೋದಿಲ್ಲ. ಆ್ಯಂಡ್ ನೀವು ಕೇಳ್ಬೋದು, ಈಗಾಗಲೇ 2024-25 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಈಗ ಆಗಲೇ ಸ್ಟೂಡೆಂಟ್ಗೆ ಬರ್ತಿದೆ ಅಲ್ವಾ, ನಾವೀಗ ಅಪ್ಲೈ ಮಾಡಿದರೆ ನಮಗೆ ಬರುತ್ತೆ ಅಂತ ನೀವು ಕೇಳೋದಾದರೆ ಸ್ಕಾಲರ್ಶಿಪ್ ಅಮೌಂಟ್ ಅಂತೂ 100% ಬರುತ್ತೆ. ನೀವೀಗ ಅಪ್ಲೈ ಮಾಡಿದ್ರೂ ಈಗಾಗಲೇ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರ್ತಾ ಇದೆ. ಬಟ್ ಯಾವ ಒಂದು ಅಮೌಂಟ್ ಬರ್ತಿದೆ ಅನ್ನೋದು ನೀವು ತಿಳ್ಕೊಬೇಕು. ಸೊ ಯಾವ ಸ್ಟೂಡೆಂಟ್ಗೂ ಫೀ ಕನ್ಸೆಷನ್ ಅಮೌಂಟ್ ಜಾಸ್ತಿ ಯಾರಿಗೂ ಬಂದಿಲ್ಲ. ಇಲ್ಲಿ ಸ್ಟೂಡೆಂಟ್ಗೆ ಬರ್ತಿರುವಂಥದ್ದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಆ್ಯಂಡ್ ಹಾಗೇನು PMSSP ಸ್ಕಾಲರ್ಶಿಪ್ ಆದರೆ ಬರ್ತಿದೆ. ಫೀ ಕನ್ಸೆಷನ್ ಇನ್ನೂ ಸಹ ಬರ್ತಿಲ್ಲ. ಸೊ ನೀವು ಅಪ್ಲೈ ಮಾಡಿಕೊಳ್ಳಿ. ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಒಂದು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಇದನ್ನು ಮತ್ತೆ ನಿಮಗೆ ಎಕ್ಸ್ಟೆಂಡ್ ಮಾಡುವಂತಹ ಚಾನ್ಸಸ್ ತುಂಬ ಕಡಿಮೆ ಇದ್ದಾವೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆದಷ್ಟು ಬೇಗ ಅಪ್ಲೈ ಮಾಡಿ. ಆ್ಯಂಡ್ ನಿಮಗೆ ಮುಂದಿನ ತಿಂಗಳು 15
15ನೇ ತಾರೀಕು ಆಗಿದ್ದು. ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡ್ತಾರೆ, ಅಮೌಂಟ್ ಪುಷ್ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾನೆ ಹೋಗ್ತಾರೆ. ಮತ್ತು ಎಲ್ಲರೂ ಕೂಡ ಭಾಳ ಜನ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ನನ್ನ ಒಂದು ಅಪ್ಲಿಕೇಶನ್ ಇನ್ನೂ ಕೂಡ ವೆರಿಫಿಕೇಶನ್ ಆಗಿಲ್ಲ ಅಂದರೆ ಅಮೌಂಟ್ ಬರಲ್ವಾ ಅಂತ, ಎಲಿಜಿಬಲ್ ಆಗಿಲ್ಲ ಅಂತಾರೆ ನೋಡಿ. ಇನ್ನೂ ಕೂಡ ಅದು ಇದೇನಿದೆಲ್ಲ ಇನ್ನೂ ಕೂಡ ಇದು ಲಾಸ್ಟ್ ಡೇಟ್ ಮುಗಿದ ನಂತರ ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಆದ ನಂತರ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಓಕೆನಾ, ಅಲ್ಲಿ ಮಟ್ಟ ಎಲ್ಲರೂ ಕೂಡ ವೇಟ್ ಮಾಡಿ ಮತ್ತು ತಾಳ್ಮೆಯಿಂದ ಕಾಯಿರಿ, ಬಂದೇ ಬರುತ್ತೆ. ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗಂತರೂ ಪಕ್ಕ ಬರುತ್ತೆ. ನೋಡಿ ಸ್ನೇಹಿತರೆ, ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ, ಮರೆದೇ ಒಂದು ಲೈಕ್ನ ಕೊಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.